ನಮಸ್ಕಾರ, ನಾನು ನಿಮ್ಮ ಕನ್ನಡ ಶಿಲ್ಪಿ, ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಪ್ರಜಾಪರ ಟಿವಿ MD. ನಮ್ಮ ಜೊತೆ ರಾಜ್ಯಾಧ್ಯಕ್ಷ ಶೇಖೇಗೌಡರು ಇದ್ದಾರೆ. ವಿಚಾರ ಏನು ಅಂದರೆ, ನಾವು 10ನೇ ತಾರೀಕು ಏನು ಕರ್ನಾಟಕದಲ್ಲಿ ಎಷ್ಟು ಜನ ಪ್ರಾಮಾಣಿಕರು ಇದರ ಪೊಲೀಸ್ ಇಲಾಖೆಯಿಂದ ಕೆಲವ್ರನ್ನ ಆಯ್ಕೆ ಮಾಡಿಕೊಂಡು ಮತ್ತು ಎಲ್ಲ ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭನ ಅಂದ್ಕೊಂಡಿದ್ದೀವಿ. ಇವತ್ತು ನಮ್ಮ ಬಂಡೆಪಳ್ಳ, ನಮ್ಮದೇ ಸ್ಥಳೀಯವಾಗಿ ಬಂಡೆಪಳ್ಳ ಠಾಣೆಯ ನಮ್ಮ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ಮಹೇಶ್ ಸರ್ ಅವರಿಗೆ ನಾವು ಒಂದು ಆಹ್ವಾನ ಪತ್ರಿಕೆ ಕೊಡಕ್ಕೆ ಬಂದಿದ್ವಿ. ಮತ್ತು ನಮ್ಮ ಮಹೇಶ್ ಸರ್ ನಮ್ಮ ಠಾಣೆಗೆ ಬಂದಾಗಿಂದನೂ ಕ್ರೈಮ್ ರೇಟ್ ತುಂಬ ಕಡಿಮೆ ಆಗಿದೆ. ಮತ್ತು ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಒಬ್ಬ ಅಣ್ಣನಂತೆ, ಮನೆ ಮಗನಂತೆ, ಪ್ರತಿಯೊಬ್ಬರು ವಯಸ್ಸಾಗಿರೋರಾಗಲಿ ಅಥವಾ ಪರಿಚಯ ಇರೋರಲ್ಲಿ ಇಲ್ಲದೇ ಇರೋರಲ್ಲಿ ಅವ್ರು ಯಾರು ಹಿಂದೆ ಬ್ಯಾಕ್ಗ್ರೌಂಡ್ ಏನಿಲ್ಲ ಅಂದ್ರೂ ಬಂಡೆಪಳ್ಳ ಠಾಣೆಗೆ ಬಂದರೆ ಮಹೇಶ್ ಸರ್ಗೆ ಭೇಟಿಯಾದರೆ ಖಂಡಿತವಾಗಿ ಅವ್ರು ನಿಂತ್ಕೊಂಡು ಮನೆ ಮಗನಂತೆ, ಅಣ್ಣನಂತೆ ಎಲ್ರಿಗೂ ಒಂದು ವಿಶ್ವಾಸದಿಂದ ನ್ಯಾಯ ಕೊಡಿಸುವಂಥ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇದಕ್ಕೆ ನಾನೇ ಸಾಕ್ಷಿ. ನೂರಾರು ಇದರಲ್ಲಿ ನಾನು ಬಂದಿದ್ದೀನಿ. ಬಡವ್ರ ಪರವಾಗಿ ಬಂದಾಗ ನಾನು ಬರೋಕ್ಕೆ ಮುಂಚೆ ಅವ್ರು ಕರೆಸ್ಬಿಟ್ಟು ಅವರೇ ಮಾತಾಡಿ ಬಗೆಹರಿಸಿ ಕಳಿಸಿರೋಂಥ ಸುಮಾರಿದೆ. ಹಾಗಾಗ್ಬಿಟ್ಟು ಇಂಥ ಅಧಿಕಾರಿಗಳು ನಮಗೆ ಮತ್ತೆ ಮತ್ತೆ ಬೇಕು. ಮಹೇಶ್ ಸರ್ ಕಂಟಿನ್ಯೂಸ್ ಇನ್ನೊಂದು 5-10 ವರ್ಷ ನಮ್ಮ ಠಾಣೆಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನಾನು ತಾಯಿ ಚಾಮುಂಡೇಶ್ವರಲ್ಲಿ ನಾನು ಬೇಡ್ಕೊಳ್ತೀನಿ. ಸರ್, ನಾವೆಲ್ಲ ನಿಮ್ಮ ಠಾಣೆ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ನೀವು ಬಂದಾಗಿಂದನೂ ಖುಷಿಯಾಗಿದ್ದೀವಿ ಸರ್. ಯಾವುದೇ ರೀತಿ ಗಲಾಟೆಗಳು ಯಾವುದೂ ಇಲ್ಲ. ಈಗ ನೋಡಿ, ಬೇರೆ ಕಡೆ ಎಲ್ಲ ಜಾತಿ ತಾರತಮ್ಯ ಅದು ಇದು ಗಲಾಟೆಗಳು ನೋಡಿದೆ. ಮಹೇಶ್ ಸರ್ ಅವ್ರೇನು ವ್ಯಾಪ್ತಿಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಎಲ್ಲಾದರೂ ಒಂದು ಕಿಂಚಿತ್ತೂ ಯಾವುದು ಬರದೇ ಇರೋ ಥರ ನೋಡ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಕಾವಲು ಕಾದಿದ್ದಾರೆ. ಅವರಿಗೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ಮಂಗಂಪಾಳ್ಯ, ಬಂಡೆಪಾಳ್ಯ, ಹೊಸಪಾಳ್ಯ, ಸೋಮಸುಂದರಪಾಳ್ಯ ಎಲ್ಲರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳ್ತಾ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಕೊಡಿಸ್ತಾನೆ ಬಿಡಿ ಆಯ್ತು.